ಹೇರ್ ಫಾಲ್ ಇತ್ತೀಚೆಗೆ ಮೋಸ್ಟ್ ಕಾಮನ್ ಆಗೋಗ್ಬಿಟ್ಟಿದೆ. ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಹೆಚ್ಚಾಗಿ ಹೇರ್ ಫಾಲ್ ಆಗ್ತಾ ಇದೆ. ಇದು ಹೊಸ ಸಮಸ್ಯೆನಾ ಅಥವಾ ಹಳೆ ಸಮಸ್ಯೆನಾ ಡಾಕ್ಟರ್? ಹೇರ್ ಫಾಲ್ ಅನ್ನೋದು ಇದ್ದಿದ್ದೇ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಮ್ಮ ಆಹಾರ ಪದ್ಧತಿಗಳಿರ್ಬೋದು, ಒತ್ತಡ, ಕೆಲಸದ ಒತ್ತಡ ಇರಬಹುದು, ಮಾನಸಿಕ ಒತ್ತಡ, ಮತ್ತು ನಾವು ಯೂಸ್ ಮಾಡೋ ಕೆಮಿಕಲ್ಸು, ಸ್ಟೈಲಿಂಗ್ ಆಗಿರ್ಬೋದು ಅಥವಾ ವೇರಿಯಸ್ ಹೇರ್ ಟ್ರೀಟ್ಮೆಂಟ್ಸ್ ಯೂಸ್ ಮಾಡೋದು, ಮತ್ತು ಪರಿಸರದಲ್ಲಿ ಹೆಚ್ಚುತ್ತಿರುವ ಮಾಲಿನ್ಯ, ಇದೆಲ್ಲದರಿಂದ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ. ಈ ಹೇರ್ ಫಾಲ್‌ಗೆ ಇಂಥದ್ದೇ ಕಾರಣ ಅಂತ ಏನಾದರೂ ಇದೆಯಾ ಡಾಕ್ಟರ್? ಹೇರ್ ಫಾಲ್‌ಗೆ ತುಂಬ ಕಾರಣಗಳಿದೆ. ಒಂದು ಜೆನೆಟಿಕ್ ರೀಸನ್, ಹೆರಿಡಿಟರಿ ಕಾರಣ ಅನ್ನೋದು ತುಂಬ ಮುಖ್ಯ ಆಗುತ್ತೆ, ಎಸ್ಪೆಷಲಿ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್‌ಗೆ. ಮತ್ತು ಬೇರೆ ಅಂದರೆ ಟೀಲೋಜನ್ ಎಫ್ಲೂಯಮ್ ಅಂತ ಹೇಳ್ತೀವಿ. ಅದು ಬಂದು ಒಂದು ದೀರ್ಘಕಾಲಿಕ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಅಥವಾ ಏನಾದರೂ ಮೇಜರ್ ಸರ್ಜರಿ ಆಗಿದ್ದರೆ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಇವೆಲ್ಲದರಿಂದ ಹೇರ್ ಫಾಲ್ ಆಗ್ಬೋದು.